ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇಡೀ ಮಂಗಳೂರನ್ನ ಬೆಚ್ಚಿ ಬೀಳಿಸಿದಂಥ ಘಟನೆ. ಇವತ್ತು ನಾನು ಇದ್ದೀನಿ ದೀಪಕ್ ಅವರ ಮನೆಯ ಮುಂದೆ. ಸ್ನೇಹಿತರೆ, ಇದೇ ಜಾಗದಲ್ಲಿ ಆ ಥರದ ಒಂದು ಭೀಕರ ಕೃತ್ಯ ನಡೆದಿದೆ ಅನ್ನೋದನ್ನು ಯಾರು ಕೂಡ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಬೆನ್ನಿಗೆ ಚೂರಿ ಹಾಕೋದು, ನಂಬಿಸಿದವರ ಕುತ್ತಿಗೆ ಕೊಯ್ಯೋದು ಅಂತಾರಲ್ಲ, ಆ ಥರದ ಒಂದು ಘಟನೆ ನೋಡಿ. ಇಲ್ಲಿ ನೀರುವ ಮೌನ ಖಂಡಿತವಾಗಿಯೂ ಆವರಿಸಿದೆ. ಜೊತೆಗೆ ಅವರ ತಾಯಿ, ದೀಪಕ್ ಅವರ ತಾಯಿ, ಏನೂ ಕೂಡ ಗೊತ್ತೇ ಇಲ್ಲ ಇವತ್ತು ಈ ಥರದ ಒಂದು ದುರ್ಘಟನೆ ನನ್ನ ಮನೆಯ ಮುಂದೆ ನಡೆಯುತ್ತೆ ಅಂತ. ಮನೆಯ ಮುಂಭಾಗದಲ್ಲಿ ನಿಮಗೆಲ್ಲವೂ ಕೂಡ ಇಲ್ಲೊಂದು ಕ್ರೈಮ್ ಸೀನ್ ನಡೆದಿರ್ತಕ್ಕಂಥ, ಸುತ್ತಮುತ್ತಲು ಕ್ರೈಮ್ ಸೀನ್ ಟೇಪನ್ನು ಹಾಕಿದ್ದಾರೆ. ಅದೊಂದು ತನಿಖಾ ಹಾದಿಯಲ್ಲಿದೆ, ಅದನ್ನು ನಾವು ಡಿಸ್ಟರ್ಬ್ ಕೂಡ ಮಾಡೋದು ಬೇಡ. ಸ್ನೇಹಿತರೆ ನೋಡಿ, ಇಲ್ಲಿ ಮನೆಯ ಮುಂದೆಯೂ ಕೂಡ ಮರಳನ್ನು ಅನ್ಲೋಡ್ ಮಾಡಿರ್ತಕ್ಕಂತಹ ಒಂದು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಇದೇ ದೀಪಕ್ ಅವರ ಮನೆಯ ಮುಂದೆ. ದೀಪಕ್ ಅವರ ಮನೆಯನ್ನು ಕಟ್ಟಲಿಕ್ಕೆ, ಜೊತೆಗೆ ಅವರ ಮನೆಗೆ ಬೇಕಾದಂಥ ಅನೇಕ ಸಲಕರಣೆ ಉಪಕರಣಗಳನ್ನು ಕೂಡ ಇದೇ ಪಿಕಪ್ ವಾಹನವನ್ನು ಚಲಾಯಿಸ್ತಾ ಇದ್ದಂಥ ಅಬ್ದುಲ್ ರಹಿಮಾನ್ ಭಾಳಷ್ಟು ಸಹಕಾರವನ್ನು ಮಾಡ್ತಾ ಇದ್ದ. ಫ್ರೆಂಡ್ ಆಗಿದ್ದರಿಂದ, ಜೊತೆಗೆ ಕಲಂದರ್ ಶಫಿ ಮತ್ತು ಅಬ್ದುಲ್ ರಹೀಮ್ ಕೂಲಿ ಕೆಲಸ ಮಾಡ್ಕೊಂಡಿದ್ದಂಥ ಕಲಂದರ್ ಶಫಿಯನ್ನು ಮರಳು ಅನ್ಲೋಡ್ ಮಾಡಬೇಕಿದೆ ಅಂತೇಳಿ 27ನೇ ತಾರೀಕು ಸಂಜೆ 3:30 ಸಮಯದಲ್ಲಿ ಇದೇ ರಾಜೀವಿ ಅವರ ತಾಯಿ, ದೀಪಕ್ ಅವರ ತಾಯಿ, ದೀಪಕ್ ಮನೆಗೆ ಬರ್ತಾರೆ. ದೀಪಕ್ ಅವರ ಕರೆ ಮಾಡಿದ್ದನ್ನು ನಂಬಿ ಅಬ್ದುಲ್ ರಹೀಮ್ ನಂಬ್ಕೊಂಡು ಇಲ್ಲಿಗೆ ಬಂದಿದ್ದು ಪಿಕಪ್ ವಾಹನವನ್ನು ತೆಗೆದುಕೊಂಡು. ಸ್ನೇಹಿತರೆ, ಈ ಮನೆಯ ವಾತಾವರಣ ಇವತ್ತು ಅವ್ರ ಮನೆ ಒಂಥರ ಸ್ಮಶಾನ ಮೌನ ಅಂತ ಹೇಳ್ಬೋದು. ಒಂಟಿ ಮನೆ. ನಿಮಗೆ ಸುತ್ತಮುತ್ತಲು ಯಾವ ರೀತಿಯಾಗಿದೆ ಅಂದರೆ ನಿರ್ಜನ ಪ್ರದೇಶ. ಎಂಥವರು ಕೂಡ ಬಂದರೂ ಕೂಡ ಭಯಭೀತಿಗೊಳ್ತಕ್ಕಂಥ ಪ್ರದೇಶ. ಯಾರು ಕೂಡ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಈ ಥರದ ಒಬ್ಬ ಸ್ನೇಹಿತನನ್ನು ಬರ್ಬರವಾಗಿ ಕೊಚ್ಚಾಕಲಾಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರಲಿಕ್ಕಿಲ್ಲ. ಹೆಚ್ಚಾಗಿ ಕೊಳತ್ತ ಮಜಲು ಪ್ರದೇಶ ಇದೆಯಲ್ಲ, ಅಬ್ದುಲ್ ರಹೀಮ್ ವಾಸ ಮಾಡ್ಕೊಂಡಿದ್ದಂಥ ಕೊಳತ್ತ ಮಜಲು ಪ್ರದೇಶ, ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕೊಳತ್ತ ಮಜಲು ಊರು. ಇದು ನಿಮಗೆ ಕುರಿಯಾಳ ಗ್ರಾಮ, ಇರಾಕೋಡಿ ಅನ್ನೋ ಪ್ರದೇಶದಲ್ಲಿರ್ತಕ್ಕಂಥ ದೀಪಕ್ ಅವರ ಮನೆ. ಹಿಂದೂ ಸಮುದಾಯಕ್ಕೆ ಸೇರಿದಂಥ ದೀಪಕ್. ಇವತ್ತು ಆ FIR ಕಾಪಿಯನ್ನು ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದೀಪಕ್ ಮತ್ತು ಸುಮಿತ್ ಆಚಾರ್ಯ ಅವರು ಒಳಗೊಂಡಂಥ ಒಂದು 13 ಜನರ ಗುಂಪು ಏಕಾಏಕಿಯಾಗಿ ಇಲ್ಲಿ ಬಂದು ಪಿಕಪ್ ವಾಹನದಲ್ಲಿ ಬಂದು ಮರಳನ್ನು ಅನ್ಲೋಡ್ ಮಾಡಬೇಕಾದ್ರೆ, ಸ್ನೇಹಿತರೆ ನಿಮಗೆ ಇದು ಹೇಳಿದ್ನಲ್ಲ ನಾನು, ಈ ಒಂದಿಷ್ಟು ಕೆಲವೊಂದು ಕ್ರೈಮ್ ಸೀನ್ಗಳನ್ನು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನೋಡಿ, ಅವ್ರ ಮನೆ ಎದುರಿಗಿರ್ತಕ್ಕಂಥ ಆರಂಭದಲ್ಲಿರ್ತಕ್ಕಂಥ ಮರಳು, ಇಲ್ಲಿ ಮರಳು ಇದೆ. ಮನೆಯನ್ನು ಕಟ್ಟಲಿಕ್ಕೆ, ಮನೆಗೆ ಬಳಸಲಿಕ್ಕೆ ಮರಳು ಆರಂಭದಲ್ಲಿ ಇದ್ದರೂ ಕೂಡ ಅವನನ್ನು ಹೇಗಾದರೂ ಮಾಡಿ ಸ್ಕೆಚ್ ಹಾಕಿ ಆತನನ್ನು ಮುಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಂಥ ಈ ದೀಪಕ್ ಮತ್ತು ಸುಮಿತ್ ಮತ್ತು ಅವ್ರ ತಂಡ ಏನಿದೆಯಲ್ಲ, ಅದು ಮತ್ತೊಮ್ಮೆ ಮರಳಿಗೋಸ್ಕರ ಕರೆಯನ್ನು ಮಾಡ್ತಾರೆ. ಬಾ, ಮರಳನ್ನು ಹೇರ್ಕೊಂಡು ಬಾ ಅಂತ ಹೇಳಿ ಮತ್ತೆ ಮರಳಿಗೋಸ್ಕರ ಕರೆ ಮಾಡೋರು. ನಿಮಗೆ ಆ ಅನ್ಲೋಡ್ ಮಾಡಿರ್ತಕ್ಕಂಥ ಮರಳಿದೆ. ಯಾವಾಗ ಅನ್ಲೋಡ್ ಮಾಡಲಾಯಿತೋ, ಅನ್ಲೋಡ್ ಮಾಡಿದ ನಂತರ ಏಕಾಏಕಿಯಾಗಿ ದೀಪಕ್ ಮತ್ತು ಅವರ ಸಹಚರರ ಗುಂಪು, ದುಷ್ಕರ್ಮಿಗಳ ತಂಡ ಇದೇ ಅಬ್ದುಲ್ ರಹೀಮ್ ಅವರ ಮೇಲೆ ಎರಗಿರೋದು. ಸ್ನೇಹಿತರೆ ನೋಡಿ, ಈ ಪ್ರದೇಶವನ್ನು ನೀವೇನಾದರೂ ಗಮನ ಹರಿಸೋದಾದ್ರೆ ನಾನು ಇನ್ನೊಂದಿಷ್ಟು ನಿಮಗೆ ಡೀಟೇಲಾಗಿ ತೋರಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ನಮ್ಮ ಕ್ಯಾಮ್ರಾ ಆ ಕಡೆಗೆ ಪ್ಯಾನ್ ಮಾಡಿಬಿಡಲಿ. ನೋಡಿ, ಇದು ಮನೆಯ ಮುಂಭಾಗ ಕಾಣಿಸ್ತಾ ಇದೆಯಲ್ಲ, ಮನೆ ಎದುರು. ಆ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ದಾರಿ, ಈ ಕಡೆ ನಿಮಗೆ ಹೋಗಲಿಕ್ಕೆ, ಚಲಾಯಿಸಲಿಕ್ಕೆ, ಈ ಕಡೆನೂ ಕೂಡ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಒಂದು ದಾರಿ ಇದೆ. ಮತ್ತು ಡೌನಲ್ಲೂ ಕೂಡ ಈ ಕಡೆನೂ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಒಂದು ದಾರಿ ಇರೋದು. ಅಂದರೆ ಅದು ಆ ಕಡೆಯಿಂದ ಬರ್ತಾ ಇರ್ತಕ್ಕಂಥ ದಾರಿ. ನಿಮಗೆ ಈ ದೀಪಕ್ ಅವರ ಮನೆಗೆ ಬರಲಿಕ್ಕೆ ಅಂತ ಆ ಪಿಕಪ್ಪನ್ನು ತೆಗೆದುಕೊಂಡು ಈ ಕಡೆಯಿಂದ, ಸ್ನೇಹಿತರೆ, ಆ ಪಿಕಪ್ ವಾಹನ ಈ ಕಡೆಯಿಂದ ನೇರವಾಗಿ ಬರುತ್ತೆ. ಹಿಂಗೆ ಬಂದು ನಾನು ನಿಮಗೆ ಇಲ್ಲಿ ಕ್ರೈಮ್ ಸೀನ್ ನಡೆದಿರ್ತಕ್ಕಂಥ ಜಾಗ, ಈ ಕಡೆ ಟರ್ನನ್ನು ತೆಗೆದುಕೊಂಡು ಕಲಂದರ್ ಶಫಿ ಮತ್ತು ಅಬ್ದುಲ್ ರಹೀಮ್ ಇಬ್ಬರು ಕೂಡ ಮುಂದೆ ಆ ಬುಲೆರೋ ಪಿಕಪ್ ವಾಹನದಲ್ಲಿ ಕೂತಿರ್ತಾರಲ್ಲ, ತೆಗೆದುಕೊಂಡು ನೇರವಾಗಿ ಇಲ್ಲಿ ಡೌನ್ಗೆ ಟರ್ನನ್ನು ತೆಗೆದುಕೊಂಡು ಆ ಮರಳನ್ನು ಅನ್ಲೋಡ್ ಮಾಡ್ತಾರೆ. ಅನ್ಲೋಡ್ ಮಾಡಿದ ನಂತರ ಇದೇ ದೀಪಕ್ ಮತ್ತು ಅವರ ಸುಮಿತ್ ಜೊತೆಗೆ ಅವರ 15 ಜನರ ತಂಡ ಏಕಾಏಕಿಯಾಗಿ ಮಾರಕಾಸ್ತ್ರಗಳಿಂದ, ತಲವಾರಿನಿಂದ ನೇರವಾಗಿ ಆ ಬುಲೆರೋ ಪಿಕಪ್ ವಾಹನದ ಫ್ರಂಟ್ ಗ್ಲಾಸ್ ಇರುತ್ತಲ್ಲ, ಅದಕ್ಕೆ ತಲವಾರಿನಿಂದ ಎರ್ರಾಬಿರಿಯಾಗಿ ಬೀಸ್ತಾರೆ. ಬೇಡ, ಈ ಕಡೆ ಬಂದುಬಿಡಿ, ಅದು ಬೇಡ. ಆ ಸೀನ್ ನಾನು ಫೋಕಸ್ ಮಾಡಿ ಹಂಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಗ್ಲಾಸ್ಗಳು ಬಿದ್ದಿರೋದನ್ನು ಗಮನಿಸ್ಬೋದು. ನಾನು ಹಂಗೆ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಆ ಬುಲೆರೋ ಪಿಕಪ್ ವಾಹನದ ಗ್ಲಾಸ್ಗಳೆಲ್ಲ ಚೂರಾಗಿ ಬಿದ್ದಿರ್ಬೋದು. ಎಲ್ಲ ನೆತ್ತರ ಹರಿದಿದೆ. ನಿರಂತರವಾಗಿ ಇಲ್ಲಿ ಮಳೆ ಬರುತ್ತೆ. ನಿಮಗೆ ಸುತ್ತಮುತ್ತಲ ಪ್ರದೇಶವನ್ನು ನೋಡಿಬಿಟ್ರೆ ಅರಣ್ಯ ಪ್ರದೇಶ. ಯಾರು ಕೂಡ ಬರೋದಿಲ್ಲ. ಎಷ್ಟು ಜನ ಇಲ್ಲ ಅವತ್ತು ಕುಳಿತರೂ ಕೂಡ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನೋಡಿ, ನಮ್ಮ ಮನೆ ಮುಂದೆ ಮಾಳಿದ್ರೂ ಕೂಡ ಮತ್ತೆ ಮನೆಗೆ ಬೇಕು ಮಾಳು ಅಂತ ಹೇಳಿ ನಂಬಿಸಿ ಕರೆಸಿ ಈ ರೀತಿಯಾಗಿ ಎಲ್ಲರೂ ಕೂಡ ಆತನನ್ನು ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಲಾಯ್ತಲ್ಲ. ಇದು ಘಟನೆ ಯಾಕೆ ಇಷ್ಟು ಸೂಕ್ಷ್ಮ ಆಗುತ್ತೆ ಅಂದರೆ ನೋಡಿ, ಅನೇಕ ಕಾರ್ಯಕ್ರಮಗಳಲ್ಲಿ ಇದೇ ಶಫಿ ಮತ್ತು ಇದೇ
ಅಬ್ದುಲ್ ರಹೀಮ್ ಮತ್ತು ಈ ದೀಪಕ್ 3 ಜನ ಸ್ನೇಹಿತರೆ ಒಟ್ಟಾಗಿದ್ದಂಥವ್ರು, ಗೊತ್ತಿತ್ತು, ಮುಖಪರಿಚಯ ಇತ್ತು, ನಮ್ಮೂರಿನವರೇ ಅಂತ ಗೊತ್ತಿತ್ತು. ಕೊಳತ್ತ ಮಜಲ್ನಲ್ಲಿ ಏನೇ ಕಾರ್ಯಕ್ರಮಗಳಾಗಲಿ ಈ ಶಫಿ ಮತ್ತು ದೀಪಕ್ ಅವರು ಅನೇಕ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ನಿಮಗೆ ಮೂಲತಃ ಗೊತ್ತಿರೋ ಹಾಗೆ ಇದೇ ಅಬ್ದುಲ್ ರಹೀಮ್ ಇದಕ್ಕಿಂತ ಹಿಂದೆ ಈಗ ಜುಮ್ಮಾ ಮಸೀದಿಯ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪಿಕಪ್ ವಾಹನದ ಡ್ರೈವರ್ ಕೂಡ ಹೌದು. ಜೊತೆಗೆ ಅನೇಕ ಇಲ್ಲೇ ನಿಮಗೆ ಮಂಗಳೂರು ಭಾಗದಲ್ಲಿ ಭಾಳಷ್ಟು ಸರಿ ಈ ಶಾರದಾ ದೇವಿಯ ಮೆರವಣಿಗೆ ಆಗಿರ್ಬೋದು ನವರಾತ್ರಿ ಸಮಯದಲ್ಲಿ, ಆವಾಗಲೂ ಕೂಡ ಹಿಂದೂಗಳ ಜೊತೆ ಒಗ್ಗಟ್ಟಾಗಿದ್ದರು, ಮನೆಗೆ ಬರ್ತಾಯಿದ್ರು. 30,000 ಇದೇ ಮನೆಗೆ ಅಂತ ಹೇಳಿ ಭಾಳಷ್ಟು ಸರಿ ಮಣ್ಣುಗಳನ್ನು ಹಾಕ್ಸ್ಕೊಂಡಿದ್ದು, ಜಲ್ಲಿಕಲ್ಲುಗಳನ್ನು ಹಾಕ್ಸ್ಕೊಂಡಿದ್ದು, ಅದು ಕೂಡ ಹಣ ಕೊಡಬೇಕಾಗಿದೆ. ನೋಡಿ ಇಲ್ಲಿ ಹೋಗಿ ಅಲ್ಲಿ ವಾಹನ ನಿಂತ್ಕೊಳ್ಳುತ್ತಲ್ಲ, ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಮನೆಯ ಮುಂದೆ ಇರತಕ್ಕಂಥ ದಟ್ಟವಾದಂಥ ಒಂದು ಕಾಡಿನ ಪ್ರದೇಶ ಯಾವ ರೀತಿಯಾಗಿದೆ ಅಂತ ನೋಡಿ. ಇಲ್ಲಿ ಎಲ್ಲಿ ಅವಿತು ಕುಳಿತರೂ ಕೂಡ ಗೊತ್ತಾಗೋದಿಲ್ಲ ನಿಮಗೆ. ಇವೆಲ್ಲ ಕೂಡ ತುಂಬ ಡಿಸ್ಟರ್ಬ್ ಆಗಿರೋದು, ಗಿಡಗಳು ಎಲ್ಲ ಆ ಕಡೆ ಈ ಕಡೆ ಆಗಿರೋದನ್ನು ಗಮನಿಸಿದ್ರೆ ನಿಮಗೆ ಆ ಕಡೆ ಎಲ್ಲೋ ತಲವಾರುಗಳನ್ನಿಟ್ಟು ಮಾರಕಾಸ್ತ್ರಗಳನ್ನಿಟ್ಟು ಆ ಕಡೆಯಿಂದ ಏಕಾಏಕಿಯಾಗಿ ಜಂಪ್ ಮಾಡಿ ಬಂದರೂ ಕೂಡ ಗೊತ್ತಾಗೋದಿಲ್ಲ. ಈ ಪ್ರದೇಶ ಒಂದು ಅವ್ರ ಮನೆಯ ಮುಂಭಾಗ, ಮತ್ತು ಈ ಕಡೆಯೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಇಲ್ಲಿ ಅಂದರೆ ಅವಿತು ಕುಳಿತುಕೊಂಡ್ರೆ ಯಾರಿಗೂ ಗೊತ್ತಾಗೋದಿಲ್ಲ, ಯಾರು ಎಲ್ಲಿದ್ದಾರೆ ಏನು ಬಚ್ಚಿಟ್ರೂ ಕೂಡ ಗೊತ್ತಾಗೋದಿಲ್ಲ. ಆ ಥರದವಾದಂಥ ಒಂದು ಪ್ರದೇಶ, ದಟ್ಟವಾಗಿರ್ತಕ್ಕಂಥ ಪ್ರದೇಶ ನೋಡಿ. ಇಲ್ಲೆಲ್ಲ ನಿಮಗೆ ಡೌನ್ ಇಲ್ಲಿ ಹೆಜ್ಜೆ ಹಾಕಿ ಹೋಗಿರ್ತಕ್ಕಂಥದ್ದು, ಜೊತೆಗೆ ಆ ಥರದ ಒಂದು ಪ್ರದೇಶ ಇಲ್ಲ. ಆರಾಮ್ಸೆ ಅವರು ಯಾರಿಗೂ ಕೂಡ ಗೊತ್ತಿಲ್ಲದ ಹಾಗೆ ಬಚ್ಚಿಟ್ಕೊಳ್ಳಿಕ್ಕೆ ಇರ್ತಕ್ಕಂಥ ಅನೇಕ ಸ್ಥಳಗಳು. ನಾನು ಇಮ್ಯಾಜಿನೇಷನ್ ಮಾಡ್ತಾಯಿದ್ದೀನಿ ಈ ಥರನೂ ಕೂಡ ಅಲ್ಲೊಂದು ಕ್ರೈಮ್ ಸೀನ್ ನಡೆದಿರ್ಬೋದು ಅನ್ನೋ ಚಾನ್ಸಸ್ಸು ಹೆಚ್ಚಾಗಿ. ಈ ಕಡೆ ಅವರ ಮನೆ, ದೀಪಕ್ ಅವರ ಮನೆ ನೋಡ್ತಾ ಇದ್ದೀರಲ್ವ, ಈಗೆಲ್ಲ ನೋಡಿ ಅವ್ರ ಮನೆಯಲ್ಲೆಲ್ಲ ಖಾಲಿ ಪೀಲಿ ವಸ್ತುಗಳೆಲ್ಲ ಬಿದ್ದಿದ್ದಾವೆ. ಇದ್ದಂಥ ತಾಯಿ ಕೂಡ ಈ ಘಟನೆಯಿಂದ ನೊಂದು ಬೆಂದು ತನ್ನ ಮಗ ಈಗ ಮಾಡಿಬಿಟ್ನಲ್ಲಪ್ಪ, ನೊಂದವರಿಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ನಲ್ಲಪ್ಪ ಅನ್ನೋ ನೋವಿನಲ್ಲೂ ಕೂಡ ಅವರು ಕೂಡ ಒಂದು ಆಘಾತದಲ್ಲಿದ್ದಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಕೂಡ ಒಂದು ಕಡೆ ನಡೀತಾ ಇದೆ. ಸ್ನೇಹಿತರೆ, ಇವರು ಮನೆಯ ಮುಂಭಾಗದಲ್ಲಿ ಯಾವ ರೀತಿಯಾದಂಥ ಸ್ಮಶಾನ ಮೌನ ಆವರಿಸಿದೆ ಅಂತ ಇಲ್ಲಿದೆಯಲ್ಲ, ಇಲ್ಲೊಂದು ತೊಟ್ಟಿ, ಇದನ್ನು ಕೂಡ ಅವ್ರು ಕಟ್ಟಲಿಕ್ಕೆ ಇದೇ ದೀಪಕ್ಗೆ ಇದೇ ಅಬ್ದುಲ್ ರಹೀಮ್ ಸಹಾಯ ಮಾಡಿದ್ದ. ಅವ್ರ ಗಾಡಿಲೇ ಇದಕ್ಕೆ ಬೇಕಾದಂಥ ಪರಿಕರಗಳನ್ನು ಉಪಕರಣಗಳನ್ನು ತೆಗೆದುಕೊಂಡ್ಬಂದಿದ್ದ, ಸಹಾಯ ಮಾಡಿದ್ದ. ಇವಾಗ 200-300 ರೂಪಾಯಿ ಬೇಕು ಅಂದರೆ ಸಾಲ ಕೇಳ್ತಿದ್ದ, ಅಬ್ದುಲ್ ರಹೀಮ್ ಕೊಡ್ತಿದ್ದ. ಯಾಕೆ ದೀಪಕ್ ಕೊಡ್ತಿದ್ದ ಅಂದರೆ ಇವತ್ತೆಲ್ಲ ನಾಳೆ ಕೊಡ್ತಾನೆ, ಮನೆ ಕೆಲಸಗಳಿದೆ, ಬಾಡಿಗೆಗಳನ್ನು ಕೊಡೋದಿದ್ದರೆ ಉಳಿಸ್ಕೋತಿದ್ದ. ಇನ್ನೂ ಕೂಡ ಒಂದು 30,000 ಹಣವನ್ನು ಇದೇ ದೀಪಕ್ ಅಬ್ದುಲ್ ರಹೀಮ್ಗೆ ಕೊಡೋದಿತ್ತು, ಅವ್ರ ಕುಟುಂಬಕ್ಕೆ ಕೊಡೋದಿತ್ತು. ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ವ್ಯಕ್ತಿನೇ ಅಲ್ಲ ಅಬ್ದುಲ್ ರಹೀಮ್. ಅಂಥ ವ್ಯಕ್ತಿಯನ್ನು ಈ ರೀತಿಯಾಗಿ ಬರ್ಬರವಾಗಿ ಮಾರಣ ಹೋಮ ಮಾಡಲಾಗುತ್ತೆ ಅಂದರೆ ಯಾರು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ ಈ ಜಾಗವೂ ಕೂಡ ಹಾಗೆ. ಅಲ್ಲಿಂದ ಬರ್ತಾ ಇರೋ ವಾಹನವನ್ನು ಆರಾಮಾಗಿ ಗಮನಿಸ್ಬೋದು. ಅದಾದಮೇಲೆ ನಾವು ಏನು ಪ್ಲ್ಯಾನ್ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಒಳಗಿರ್ತಕ್ಕಂಥ ದೀಪಕ್ ತಾಯಿಗೆ ಯಾವುದು ಕೂಡ ಗೊತ್ತಿಲ್ಲ, ಯಾವಾಗ ಮಾರಕಾಸ್ತ್ರಗಳಿಂದ ಕೊಚ್ಚಲಿಕ್ಕೆ ಮುಂದಾಗ್ತಾರೋ ನೋಡಿ. ಆ ಸೀನನ್ನು ನಾನು ಹಾಗೆ ಅಬ್ಸರ್ವ್ ಮಾಡಿಬಿಡ್ತೀನಿ. ಬಂದು ಆ ವೆಹಿಕಲ್ ನಿಂತ್ಕೊಳ್ಳುತ್ತೆ, ಬೊಲೋರೋ ಪಿಕಪ್ಪು. ಆ ಗಾಡೀಲಿ ಒಳಗೆ ಕಲಂದರ್ ಶಫಿ ಜೊತೆಗೆ ಡ್ರೈವರ್ ಆಗಿ ಅಬ್ದುಲ್ ರಹೀಮ್ ಕೂತಿರ್ತಾರೆ. ಏಕಾಏಕಿ ಎಲ್ಲರೂ ಕೂಡ ಮಾರಕಾಸ್ತ್ರಗಳಿಂದ ಬಂದಾಗ ಒಂದು ಸ್ಮೈಲ್ ಮಾಡ್ತಾ ಇದ್ದಂತ. ಅಂದರೆ ಇವರೆಲ್ಲರೂ ನಮಗೆ ಗೊತ್ತಿರೋರು ಅಲ್ವಾ, ಮುಖಪರಿಚಯರಲ್ವಾ, ಯಾಕೆ ನನ್ನ ಮೇಲೆ ಇವರು ಏಕಾಏಕಿಯಾಗಿ ದಾಳಿ ಮಾಡ್ತಾರೆ ಅಂತ ಸ್ಮೈಲ್ ಮಾಡಿದ್ದಾನೆ. ಯಾವಾಗ ಆಯುಧಗಳು ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು, ಬೆನ್ನಿಗೆ, ಕುತ್ತಿಗೆಗೆ, ತಲೆಗೆ ಆಯುಧಗಳು ಯಾವ್ಯಾವ ಹ್ಯಾಂಗಲ್ನಲ್ಲಿ ಬೀಸಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ರು ಆವಾಗ ಏನು ನಡೀತಾ ಇದೆ ಆ ಪ್ರೆಸೆನ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರೋದು. ಆಗಲೇ ಅರ್ಧ ಜೀವ ಹೋಗಿಬಿಟ್ಟಿದೆ. ಶಫಿಗೆ ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಅಂತ ಹೋಗಿ ಕಾಲು ಹಿಡ್ಕೊಳ್ಳಿಕ್ಕೆ ಮುಂದಾದನಂತೆ. ಆಗ ಅವನಿಗೂ ಕೂಡ ಬೀಸ್ಬಿಟ್ಟಿದ್ದಾರೆ. ಅದಾದಮೇಲೆ ಶಫಿ ಓಡ್ಲಿಕ್ಕೆ ಮುಂದಾಗಿರೋದು. ಸ್ನೇಹಿತರೆ, ಅವ್ನಿಗೆ ಎದ್ನೋ ಬಿದ್ನೋ ಅನ್ನೋ ಹೋಗಿ ಇಲ್ಲಿ ಈ ಜಾಗದ ಬಗ್ಗೆ ಇನ್ನೊಂದು ಹೇಳ್ತೀನಿ ನಾನು. ಇಲ್ಲಿ ಕರಣಿಕೆಗಳು ನಡೀತಾ ಇರುತ್ತಂತೆ, ಅನೇಕ ಭೂತಾರಾಧನೆ ನಡೀತಾ ಇರುತ್ತಂತೆ. ಈ ಜಾಗದಲ್ಲಿ ನೆತ್ತರು ಹರಿದ್ರೆ ಯಾರಿಗೂ ಕೂಡ ಒಳ್ಳೆಯದಾಗೋದಿಲ್ಲ ಅಂತ ಮುಸಲ್ಮಾನ್ ಬಾಂಧವರು ಹೇಳ್ತಾಯಿದ್ರು. ಪಾಪ ಅವರೊಂದು ಭಕ್ತಿಯ ಆಧಾರದಲ್ಲಿ ಹೇಳ್ತಾಯಿದ್ರು. ಯಾಕೆಂದರೆ ಅನೇಕ ಮಂಗಳೂರಿನ ಭೂತಾರಾಧನೆ ಕಾರ್ಯಕ್ರಮಗಳಿಗೆ ಮುಸಲ್ಮಾನರು ಕೂಡ ಬರ್ತಾಯಿದ್ರು, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾಯಿದ್ರು. ಊಟ ಉಪಚಾರ, ಹಣ್ಣು ಹಂಪಲು ಎಲ್ಲವನ್ನು ಕೂಡ ಹಂಚುತ್ತಾ ಇದ್ದರು. ಅಂಥ ಜಾಗದಲ್ಲಿ, ಇಂಥ ಭೂತಾರಾಧನೆ ನಡೆಯೋ ಜಾಗದಲ್ಲಿ ಈ ಥರದೊಂದು ಕೃತ್ಯ ನಡೆದಿದ್ದಿಲ್ಲ, ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗೋದಿಲ್ಲ ಅನ್ನೋ ಮಾತುಗಳನ್ನು ಹಾಡ್ತಾಯಿದ್ರು. ಜೊತೆಗೆ ಅಬ್ದುಲ್ ರಹೀಮ್ನ ಪಕ್ಕದಲ್ಲಿದ್ದಂಥ ಕಲಂದರ್ ಶಫಿಗೆ ಯಾವಾಗ ಪೆಟ್ಟು ಬೀಳ್ತೋ ಏಕಾಏಕಿ ಎದ್ನೋ ಬಿದ್ನೋ ಅನ್ನೋ ಹೊಡ್ತಾನವನು. ನನ್ನ ಪ್ರಾಣನ ಉಳಿಯೋದಿಲ್ಲ, ಹೋಗಿ ನೀನು ತಪ್ಪಿಸ್ಕೋ ಅಂತ ಹೇಳಿದ ಮೇಲೆ ಈ ಮನೆ ಹಿಂಭಾಗದಲ್ಲಿ ಆತ ಹೋಗಿ ಕುತ್ಕೊಳ್ಳಿಕ್ಕೆ ಅಂತ ಅಲ್ಲೊಂದು ಮನೆ ಇದೆ ಪುಟ್ಟದಾಗಿ. ನಿಮಗೆ ನೋಡಿ ಅಲ್ಲೊಂದು ಸಣ್ಣದಾಗಿ ಒಂದು ಟೆಂಪಲ್ ಥರ ಇದೆ, ಅದು ಒಂದು ದೇವಸ್ಥಾನದ ರೀತಿಯಾಗಿದೆ. ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದು ನಾನು ಸ್ವಲ್ಪ ಹೊತ್ತು. ಅದಾದಮೇಲೆ ಈ 4-4:30 ಗಂಟೆ ಆದಮೇಲೆ ಅವ್ರ ಕುಟುಂಬದವ್ರಿಗೆ ಮಾಹಿತಿ ತಿಳಿದ ಮೇಲೆ ಈ ಥರದೊಂದು ಘಟನೆ ನಡೆದಿದೆ, ಅಬ್ದುಲ್ ರಹೀಮ್ನ ಪ್ರಾಣ ತೆಗೆಯಲಾಗಿದೆ ಅಂತ ಹೇಳಿದ್ಮೇಲೆ ಅಲ್ಲಿಂದ ಮತ್ತೆ ಆ ಕಡೆ ಮುಂಭಾಗದಲ್ಲಿ ಒಂದು ಪೊದೆ ಇದೆ,
ಆ ಪೊದೆಯಲ್ಲಿ ಹೋಗಿ ಬಚ್ಚಿಟ್ಟು ಕುಳಿತುಕೊಂಡ್ಬಿಟ್ಟಿದ್ನಂತಂದ್ರೆ ನರಳಾಡ್ತಾ ಇದ್ದ, ನಿತ್ರಾಣನಾಗ್ಬಿಟ್ಟಿದ್ದ, ರಕ್ತ ಎಲ್ಲ ಮೈ ತುಂಬ ರಕ್ತ ಹರಿತಾ ಇತ್ತು. ಹಾಗಾಗಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದ. ಸ್ನೇಹಿತರೆ, ಇದು ಮನೆ ಹಿಂಭಾಗ ನೋಡಿ ಯಾವ ರೀತಿಯಾಗಿದೆ ಅಂದರೆ, ಇಲ್ಲಿ ಸದ್ಯ ಒಂದಿಬ್ಬರು ಪೊಲೀಸ್ನವರು ಈ ಸ್ಥಳವನ್ನು ರಕ್ಷಣೆ ಮಾಡಲಿಕ್ಕೆ, ಕ್ರೈಮ್ ಸೀನ್ ಹಾಳಾಗದಂತೆ, ಯಾವುದೇ ಸಾಕ್ಷ್ಯ ನಾಶವಾಗದಂತೆ ಕಾಪಾಡಲಿಕ್ಕೆ ಅಂತ ಇಟ್ಟಿರ್ತಕ್ಕಂಥ ಜಾಗ ನೋಡಿ. ಇಲ್ಲಿ ಹಿಂಭಾಗದಲ್ಲಿ ಯಾವ ರೀತಿಯಾಗಿದೆ ಪ್ರದೇಶ ಅಂದರೆ, ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾರು ಇಲ್ಲಿದ್ದಾರೆ, ಮನೆಯ ಮಾಲೀಕರು ಯಾರು, ಇವ್ರ ಮನೆ ನೋಡಿ, ದೀಪಕ್ರವರ ಮನೆ ಯಾವ ರೀತಿಯಾಗಿದೆ ಅಂತ. ಒಳ್ಳೆ ಒಂದು ಚಿಕ್ಕ ಸೂರನ್ನು ಕಟ್ಕೊಂಡಿದ್ದಂಥ ವ್ಯಕ್ತಿ ಮನೆ ಇನ್ನೂ ಕೂಡ ಬಹಳಷ್ಟು ಕೆಲಸಗಳಿದ್ದು, ಎಲ್ಲ ಪಾಚಿ ಕಟ್ಟಿದಂಥ ಮೆಟ್ಲುಗಳು ನೋಡಿ. ಇಂಥ ಜಾಗದಲ್ಲಿ ಈ ಥರದ ಕೃತ್ಯ ನಡೆದೋಗುತ್ತೆ ಅಂದರೆ ಭಯಾನಕ ಕೃತ್ಯ ಅಂತ ಹೇಳ್ತೀನಿ ನಾನು. ನೋಡಿ, ಈ ಸರ್ಕಾರಗಳು ಎಲ್ಲವೂ ಕೂಡ BJP ಇರಲಿ, ಕಾಂಗ್ರೆಸ್ ಇರಲಿ, ಜನರನ್ನ ಮರಳು ಮಾಡಿ ಇದಕ್ಕೆ ಒಂದು ಮತೀಯ ವಿಷ ಬೀಜವನ್ನು ಬಿತ್ತಿ 21 ವರ್ಷ ಕೇವಲ, ನಾನು ಹೇಳ್ತಾ ಇರೋ ದೀಪಕ್ಗೆ, ಈ ಕೃತ್ಯವನ್ನು ಮಾಡಿರ್ತಕ್ಕಂಥ ದೀಪಕ್ಗೆ ಕೇವಲ 21 ವರ್ಷ, 19ರಿಂದ 20 ಆಸುಪಾಸಿನ ಹುಡುಗ. ಜೊತೆಗೆ ಸುಮಿತ್ ಆಚಾರ್ಯ, ಅವನಿಗೆ ಎಷ್ಟು ವಯಸ್ಸಿದೆ ನೀವೆಲ್ಲ ಗಮನಿಸ್ಬೋದು. ಆ ಸುಮಿತ್ ಆಚಾರ್ಯ ಅನ್ನೋನಿಗೂ ಕೂಡ 27 ವರ್ಷ. 34 ವರ್ಷದ ಇದೇ ಅಬ್ದುಲ್ ರಹೀಮ್ನ ಪ್ರಾಣವನ್ನೇ ತೆಗೆದುಬಿಟ್ರು. ಯಾರು ಕೂಡ ಕನಿಷ್ಠ ಪಕ್ಷದ ಆಲೋಚನೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಈ ಥರದ ಒಂದು ಭೀಕರ ಘಟನೆ ನಡೆಯುತ್ತೆ ಅಂತ. ಎಲ್ಲರೂ ಕೂಡ ಅಣ್ಣ ತಮ್ಮಂದರಾಗಿ ಇದ್ದವರು, ಯಾರ್ದೋ ಹೆಸರಿಗೆ ಇದಕ್ಕೆ ಸುಹಾಸ್ ಶೆಟ್ಟಿ ಅವರ ಕೃತ್ಯದ ಪ್ರತೀಕಾರವಾಗಿ ಮಾಡಲಾಗಿದೆ ಅಂತ ಅನೇಕರು ಆರೋಪ ಮಾಡ್ತಾರೆ. ಇನ್ನೊಂದಿಷ್ಟು ಜನ ಇನ್ನೊಂದು ರೀತಿಯಾದಂಥ ಬಣ್ಣವನ್ನು ಕಟ್ತಿದ್ದಾರೆ. ರಾಜಕಾರಣಿಗಳು ಇಲ್ಲಿನ ಕೆಲವೊಬ್ಬರನ್ನ ಗಡೀಪಾರು ಮಾಡಲಾಗ್ತಾ ಇದೆ, ಅದು ಕೂಡ ರಾಜಕೀಯ ಪ್ರೇರಿತವಾಗಿ. ಮಹೇಶ್ ತಿಮ್ರೊಡ್ಡಿ ಅಂಥವ್ರನ್ನ, ಅರುಣ್ ಪುತ್ತಿಲ ಅಂಥವ್ರನ್ನ, ಅನೇಕರನ್ನ, ಒಂದು 36 ಜನರನ್ನ ಗಡೀಪಾರು ಮಾಡೋ ಆದೇಶವನ್ನು ಕೂಡ ಮಾಡಲಾಗಿದೆ. ಅಂದರೆ ರೌಡಿ ಶೀಟರ್ ಲಿಸ್ಟ್ನಲ್ಲಿದ್ದವರು, ಅವ್ರಿಗೊಂದು ವಾರ್ನಿಂಗ್ ಕೊಟ್ಟಿತ್ತು, ಆದರೂ ಕೂಡ ಆ ವಾರ್ನಿಂಗನ್ನು ಮುರಿದಿದ್ದು. ಇನ್ನೊಂದಿಷ್ಟು ಸ್ನೇಹಿತರು ನಾನು ಪ್ಯಾನ್ ಮಾಡಿ ತೋರಿಸ್ತಾ ಇದ್ದೀನಿ, ನಿಮಗೆ ಒಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ನಾನು ಹೇಳಲೇಬೇಕು. ಈ ಘಟನೆ ಕೃತ್ಯ ನಡೆದ ಮೇಲೆ ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಯಿತು ಅಂತ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೀವು ಕೂಡ ಗಮನ ಹರಿಸ್ಬೇಕಾಗತ್ತೆ. ಈ ಕೃತ್ಯವನ್ನು ಎಸಗಿದಂಥ ಈ ದೀಪಕ್ ಮತ್ತು ಅದಾದಮೇಲೆ ಸುಮಿತ್ ಆಚಾರ್ಯ, ಈ ಒಂದಿಷ್ಟು ಗ್ಯಾಂಗ್ ಇದೆಯಲ್ಲ, ಅವರೆಲ್ಲರೂ ಕೂಡ ಎಲ್ಲಿ ಹೋದರು ಅಂತ ನಿಮಗೆ ಗೊತ್ತು. ಬಂಟ್ವಾಳ ತಾಲೂಕಿನ ಕೊಳತ್ತಮಜಲು ನಿವಾಸಿ ಅಬ್ದುಲ್ ರಹಿಮಾನ್. ಘಟನೆ ನಡೆದ ಸ್ಥಳ ನೀವು ನೋಡ್ತಾ ಇದ್ದೀರಲ್ಲ, ಬಂಟ್ವಾಳ ಕುರಿಯಾಳ ಗ್ರಾಮದ ಹಿರಾಕೋಡಿ ಅನ್ನೋ ಸ್ಥಳ. ಇದು ದೀಪಕ್ ಮನೆ, ನೀವೆಲ್ಲ ಗಮನಿಸ್ತಾ ಇರೋದು. ಈ ದೀಪಕ್ ಮತ್ತು ಸುಮಿತ್, ಈ ಸುಮಿತ್ ಅನ್ನೋನು ತೆಂಕಬಳ್ಳೂರು ಗ್ರಾಮದವನು. ಅವ್ರದ್ದೆಲ್ಲ ಗ್ಯಾಂಗ್, ಒಂದೇ ಗ್ಯಾಂಗು. ದೀಪಕ್ 21 ವರ್ಷ, ಸುಮಿತ್ಗೆ 27 ವರ್ಷ. ಕೃತ್ಯದ ನಂತರ ಅವ್ರು ಬೆಳ್ತಂಗಡಿ ಕಡೆ ತಪ್ಪಿಸ್ಕೊಳ್ತಾರೆ. ನಾನು ಆರಂಭದಲ್ಲಿ ಹೇಳಿದ್ನ ಇಲ್ಲೆಲ್ಲ ಬಚ್ಚಿಕೊಂಡು ಮಾರಕಾಸ್ತ್ರಗಳಿಂದ ಬಂದರು ಅಂತ. ಅದಾದಮೇಲೆ ಬೆಳ್ತಂಗಡಿ ಕಡೆ ಪಯಣ ಬೆಳೆಸ್ತಾರೆ. ಗುರ್ರಾಯನ ಕೆರೆಯ ಅಂಗಡಿಯಲ್ಲಿ ಒಂದು ರೈನ್ ಕೋಟನ್ನು ಖರೀದಿ ಮಾಡ್ತಾರೆ. ಅದಾದಮೇಲೆ ಬೆಳ್ತಂಗಡಿ ಸಂತೆಕಟ್ಟೆ ಮೊಬೈಲ್ ಶಾಪ್ನಲ್ಲಿ ಸಿಮ್ಮನ್ನು ಖರೀದಿ ಮಾಡ್ತಾರೆ. ಅಲ್ಲಿಂದ ಅವರು ಮೂರು ಮಾರ್ಗದಲ್ಲಿ ಹೋಗ್ತಾ ಇರ್ತಕ್ಕಂಥ ಚರಂಡಿಗೆ ಆ ಸಿಮ್ಮನ್ನು ಬಿಸಾಕ್ತಾರೆ. ಅಲ್ಲಿಂದ ನೇರವಾಗಿ ಕಲ್ಮಂಜ ಗ್ರಾಮದ ನಿಡಿಗಲ್ ನದಿಗೆ ಆ ಮೊಬೈಲ್ನು ಎಸೆದು, ಅದಾದಮೇಲೆ ಆ ಮೊಬೈಲ್ನ ಎಸ್ದು, ಆರಂಭದಲ್ಲಿ ಬಳಸ್ತಾ ಇದ್ದಂಥ ಮೊಬೈಲ್ನ, ಸಿಮ್ಮನ್ನ ಇನ್ನೊಂದು ಕಡೆ ಎಸೆದು, ಅಲ್ಲಿಂದ ನೇರವಾಗಿ ಚಿಕ್ಕಮಗಳೂರಿಗೆ ಪಯಣವನ್ನು ಬೆಳೆಸ್ತಾರೆ. ಸ್ನೇಹಿತರೆ, ಇಲ್ಲಿಗೆ ಇವರ ಟ್ರ್ಯಾಕ್ ನಡೆದಿರೋದು. ಈಗಾಗಲೇ ಬೆಳ್ತಂಗಡಿಯಲ್ಲಿ ಸ್ಥಳ ಮಂಜೂರು ಮಾಡಲಾಗಿದೆ. ಇಲ್ಲಿದೆಲ್ಲ ಕೂಡ ಕಂಪ್ಲೀಟ್ ರಿಪೋರ್ಟ್ಸ್ಗಳನ್ನು ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಉದ್ದೇಶಗಳು ಏನು ಅನ್ನೋದನ್ನು ನಾವು ಗಮನ ಹರಿಸಬೇಕು. ಎಲ್ಲರೂ ಇದಕ್ಕೆ ಪ್ರಾಣ ತೆತ್ತಾ ಇರೋದು 2021ರಿಂದ ಟ್ರ್ಯಾಕನ್ನು ಗಮನಿಸ್ತಾ ಬನ್ನಿ. ಇದೇ ಮಂಗಳೂರು ಕೊತ ಕುದೀತಾ ಇದೆ. ಇದನ್ನು ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು, BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಎಲ್ಲವೂ ಕೂಡ ಅದೇ ರೀತಿಯಾಗಿ ಮಾಡ್ತಾಯಿದ್ದಾರೆ. ಸಾವನ್ನಪ್ಪಿದ ಮಾತ್ರ ಅಮಾಯಕರು, ಬಡವರು, ಕೋಟ್ಯಾಧೀಶ್ವರಲ್ಲ, ಶ್ರೀಮಂತರಲ್ಲ, ರಾಜಕಾರಣಿಗಳ ಮಕ್ಕಳಲ್ಲ, ಧರ್ಮ ಅಂತ ಬಡ್ದಾಡ್ಕೊಳ್ತಾ ಇರೋರಲ್ಲ. ಇವೆಲ್ಲವನ್ನು ಕೂಡ ಎನ್ಕ್ಯಾಶ್ ಮಾಡ್ಕೊಳ್ತಾ ಇರೋರೆ ಅವರು. ಸಾಯ್ತಾ ಇರೋರು ಅಮಾಯಕರು. ಇವರೆಲ್ಲ ಗ್ಯಾಂಗನ್ನು ನೋಡಿ, ಇವರೆಲ್ಲರ ಕುಟುಂಬಗಳನ್ನು ನೋಡಿದ್ರೆ ಅವ್ರ ಮನೇಲಿ ತಂದೆ ತಾಯಿಗಳು ಅನಾಥರಾಗಿದ್ದಾರೆ, ಮಕ್ಕಳುಗಳು ಅನಾಥರಾಗಿದ್ದಾರೆ. ಇದೇ ನಾವು ಅಬ್ದುಲ್ ರಹೀಮ್ನ ಕುಟುಂಬದವ್ರನ್ನ ನೋಡಿದ್ರೆ 3.5 ವರ್ಷದ ಮಗು, ಇನ್ನೊಂದು 8 ತಿಂಗಳ ಮಗು. ತಂದೆ ಈಗಲೂ ಕೂಡ ಬಿಕ್ಕಿ ಅಳ್ತಾ ಇದ್ದಾರೆ, ಮಾತನಾಡ್ಲಿಕ್ಕೆ ಧೈರ್ಯ ಇಲ್ಲ ಅವ್ರಿಗೆ. ಯಾವ ರೀತಿಯ ಹೋಗ್ಬಿಟ್ಟಿದ್ದಾರೆ ಅಂದರೆ, ಇಲ್ಲಿ ನಾವು ಗಮನ ಹರಿಸಬೇಕು. ಇಲ್ಲಿನ ಪೊಲೀಸ್ ಕಮಿಷನರ್ ಆಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ರಾಜ್ಯ ಆಡಳಿತ ಪಕ್ಷಗಳಾಗಿರ್ಬೋದು, ಇಲ್ಲಿರೋರು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಬೇಕಾದ್ರೆ, ಬೆದರಿಕೆ ಹಾಕಬೇಕಾದ್ರೆ ಮೂಕ ಪ್ರೇಕ್ಷಕರು ನಿಂತು ನೋಡ್ತಾ ಇದ್ದಾರಲ್ವಾ, ಅವ ಪ್ರಶ್ನೆ ಮಾಡಬೇಕಿತ್ತು ಅಂತ. ಆ್ಯಂಟಿ ಕಮ್ಯುನಲ್ ವಿಂಗ್ನ ಈಗ ರಚನೆ ಮಾಡೋದಲ್ಲ, 2021ರಿಂದ ನಿರಂತರವಾಗಿ ಸಾವನ್ನಪ್ತಾ ಇರ್ತಕ್ಕಂಥ ಈ ಸಾಲು ಹಗರಣಗಳು, ಈ ಥರದ ಒಂದು ಘಟನೆಗಳು, ದುರ್ಘಟನೆಗಳು ನಡೆದಾಗ ಅದನ್ನು ಎಚ್ಚೆತ್ತುಕೊಂಡು ಕ್ರಮವನ್ನು ತೆಗೆದುಕೊಳ್ಬೇಕಿತ್ತು. ಆಗಲೇ ಆ್ಯಂಟಿ ಕಮ್ಯುನಲ್ ವಿಂಗ್ ಆ್ಯಕ್ಟಿವ್ ಆಗಬೇಕಿತ್ತು. ಈಗ ಆ್ಯಂಟಿ ಕಮ್ಯುನಲ್ ವಿಂಗನ್ನು ಮಾಡ್ತಿದ್ದಾರೆ, ಗಡೀಪಾರನ ಮಾಡಲಾಗ್ತಾ ಇದೆ. ಅಲ್ಲಿಯವರೆಗೂ ಯಾಕೆ ಇದನ್ನು ಪ್ರಶ್ನೆ ಮಾಡಲಿಲ್ಲ, ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್ ಅಂತ ಯಾಕೆ ಯಾರು ಕೂಡ ಗಮನ ಹರಿಸಲಿಲ್ಲ? BJP ಅವ್ರು ಗಂಟೆಗಟ್ಟಲೆ ಭಾಷಣಗಳನ್ನು ಮಾಡ್ತಾರೆ, ಇದೇ ಕಾಂಗ್ರೆಸ್ನವ್ರು BJP ಅವ್ರ ಮೇಲೆ ಆರೋಪ ಮಾಡ್ತಾರೆ, BJP ಅವ್ರು ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾರೆ. ತಪ್ಪು ಯಾರದ್ದಿದೆ ಇಲ್ಲಿ? ಇದನ್ನೆಲ್ಲವನ್ನು ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ಇಲ್ಲಿ ಯಾವುದೋ ರಾಜಕೀಯ ಪಕ್ಷ ಇದಕ್ಕೆ ದುಡ್ಡು ಕೊಡ್ತಾ ಇರೋರು, ಗಾಂಜಾ, ಅಫೀಮು, ಮಾದಕ ವ್ಯಸನಿಗಳಾಗ್ತಾ ಇರೋರು ಯಾರು ಚಿಕ್ಕ ವಯಸ್ಸಿಗೆ ಈ ಥರದ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂದರೆ
ಅವ್ರಿಗೆ ಯಾವ ರೀತಿಯಾದಂಥ ಧೈರ್ಯ ಬರಲಾಗ್ತಾ ಇದೆ? ಇದಕ್ಕೆಲ್ಲವೂ ಕೂಡ ಮತ ಅಂಧತೆ ಅನ್ನೋದ ವಿಷ ಬೀಜವನ್ನು ತಲೆಯಲ್ಲಿ ತುಂಬಿ ಈ ಥರದ ಕೃತ್ಯಗಳನ್ನು ಮಾಡಲಿಕ್ಕೆ ಬಿಡ್ತಾ ಇರ್ತಕ್ಕಂಥ, ಪಿತೂರಿ ನಡೆಸ್ತಾ ಇರ್ತಕ್ಕಂಥ, ಬ್ಯಾಗ್ ಗ್ರೌಂಡ್ನಲ್ಲಿ ಕೂತ್ಕೊಂಡು ಎಲೆಮರೆಯ ಕಾಯಿಗಳಂತ ಇವೆಲ್ಲವನ್ನು ಕೂಡ ನಡೆಸ್ತಾ ಇದ್ದಾರಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಬೇಕು ಜನಸಾಮಾನ್ಯರು. ನಾವು ಬಡ್ದಾಡ್ಕೊಳ್ಳೋದಲ್ಲ. ನಾವು ಮುಸಲ್ಮಾನರು, ಹಿಂದೂಗಳು ಎಲ್ಲ ಬಾಂಧವ್ರ ರೀತಿಯಾಗಿದ್ದವರು. ಆ ಥರದೊಂದು ಜಾಗ ಇದು. ಎಲ್ಲೂ ಕೂಡ ಆ ಥರದ ಒಂದು ಘಟನೆಯೂ ಕೂಡ ಇತ್ತೀಚೆಗೆ ನಡೆದೇ ಇರತಕ್ಕಂಥ ಕೊಳತ್ತ ಮಜಲು ಇದೇ ಕುರಿಯಾಳ ಗ್ರಾಮದಲ್ಲಿ ಈ ಥರದೊಂದು ಭೀಕರ ಘಟನೆ ನಡೆಯುತ್ತೆ ಅಂದರೆ ಯಾಕೆ ಇದನ್ನು ಎನ್ಕರೇಜ್ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು? ಅವ್ರನ್ನ ನಾವು ಅರ್ಥ ಮಾಡಿಕೊಂಡ್ರೆ ಎಚ್ಚೆತ್ಕೊಂಡು ಇಲ್ಲಿ ಬದಲಾವಣೆ ಗಾಳಿ ಬೀಸುತ್ತೆ. ಸ್ನೇಹಿತರೆ ನೋಡಿ, ಆ ಥರದ ಒಂದು ಪ್ರದೇಶ ನಿಜಕ್ಕೂ ನಮಗೂ ಕೂಡ ಬೇವಾಗುತ್ತೆ. ನಾನು ಆರಂಭದಲ್ಲಿ ಅವ್ರ ಕುಟುಂಬದವ್ರನ್ನ ಇಲ್ಲಿಗೆ ಬರಲಿಕ್ಕೆ ಅಂತ ಕರೆದಾಗ ದೀಪಕ್ ಮನೆಗೆ ಭಾಳ ಜನ ಅವ್ರು ಹಿಂದೇಟು ಹಾಕ್ಬಿಟ್ರು. ಯಾಕೆಂದರೆ ಅವರಿಗೆ ಒಂದು ಭಯ ಅಲ್ಲಿಂದ ಅವರು ವಾಪಸ್ ಹೊರಗೆ ಬಂದಿಲ್ಲ. ಅವರು ಅದೇ ಮೂಡಲ್ಲಿದ್ದಾರೆ, ಅದೇ ಆತಂಕದಲ್ಲಿದ್ದಾರೆ, ಆಘಾತದಲ್ಲಿದ್ದಾರೆ. ಹಾಗಾಗಿ ಈ ಥರದ ಘಟನೆಗಳು ಮರುಕಳಿಸ್ತಂತೆ. ನಾನು ಅದೇ ಅಗೇನ್ ಹೇಳ್ತಾ ಇರೋದು, ಇದಕ್ಕೆ ತಕ್ಕ ಪಾಠ ಯಾರೆಲ್ಲ ಇದು ಆರೋಪಿಗಳಿದ್ದಾರೆ ಅವ್ರನ್ನ ಎಡೆಮುರಿ ಕಟ್ಟಿರಿ, ಅವ್ರಿಗೆ ಮರಣದಂಡನೆ ಶಿಕ್ಷೆ ಆಗಬೇಕು. ಜೊತೆಗೆ ಅವ್ರನ್ನ ಗಡೀಪಾರು ಮಾಡ್ತಾ ಇದ್ದಾರಲ್ಲ, ಇದು ತಕ್ಕ ಶಿಕ್ಷೆ ಅವರಿಗೆ. ಇಲ್ಲಿ ಯಾರೆಲ್ಲ ಈ ಥರದ ಕಮ್ಯುನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೋ ಅವ್ರನ್ನೆಲ್ಲರೂ ಕೂಡ ಗಡೀಪಾರು ಮಾಡಲಿ. ಅವರಿಗೆ ಯಾವುದೇ ರೀತಿಯಾಗಿ ಎನ್ಕರೇಜ್ ಮಾಡದೆ, ಅವ್ರಿಗೆ ಕುಮ್ಮಕ್ಕೆ ಕೊಡದೆ ಸರ್ಕಾರ ಜೊತೆಗೆ ಪೊಲೀಸ್ ಕಮಿಷನರ್ ಆಗಿರ್ಬೋದು, ಈಗ ಬಂದಿರತಕ್ಕಂಥ ಮಂಡ್ಯ ಕಮಿಷನರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಮಂಡ್ಯ SP ಆಗಿರ್ಬೋದು, ಈ ಥರದ ಕಾರ್ಯ ಚಟುವಟಿಕೆಗಳಲ್ಲಿ ಭಾಳಷ್ಟು ಎಚ್ಚೆತ್ತುಕೊಂಡು ಕಾರ್ಯನಿರ್ವಹಿಸಿದಾಗ ಮಾತ್ರ ಮಂಗಳೂರು ಪ್ರಶಾಂತವಾಗಿರುತ್ತೆ. ಮಂಗಳೂರಿಗೆ ಬಹಳಷ್ಟು ದೊಡ್ಡ ಇತಿಹಾಸವಿದೆ. ಬುದ್ಧಿವಂತರ ನಾಡು, ಜಾಣರ ನಾಡು, ಜೊತೆಗೆ ಬಹಳಷ್ಟು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಇರ್ತಕ್ಕಂಥ ನಾಡು. ದೇಶ ವಿದೇಶಗಳಿಂದ ಎಜುಕೇಷನ್ ಮಾಡಲಿಕ್ಕೆ ಅಂತ ಇಲ್ಲಿಗೆ ಬರ್ತಾರೆ. ಆದರೆ ಇಂಥ ನಾಡಿಗೆ ಒಂದು ರಕ್ತದ ನೆತ್ತರಿನ ಕಲೆಯನ್ನು ಹತ್ತಿಸ್ಲಿಕ್ಕೆ ಅಂತ ಹೊರಟಿದ್ದಾರಲ್ಲ ಈ ಕಮ್ಯುನಲ್ ತಲೆಯಲ್ಲಿ ತುಂಬಿಕೊಂಡಿರ್ತಕ್ಕಂಥ ಪಾಪಿ ಪಿಪಾಸುಗಳು, ಅವ್ರನ್ನ ಹೆಡೆಮುರಿ ಕಟ್ಟುವ ಕೆಲಸವಾಗಲಿ ಅನ್ನೋದೇ ನನ್ನ ಕೊನೆಯ ಸಲಹೆ ಅಂತ ಹೇಳ್ತಾ, ಸ್ನೇಹಿತರೆ ನೀವೆಲ್ಲ ಈ ವಿಡಿಯೋನ ನೋಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇದರಿಂದ ನೀವು ಬದಲಾವಣೆ ಗಾಳಿ ಮಂಗಳೂರಿನಲ್ಲಿ ಬೀಸಲಿ. ಭಾಳಷ್ಟು ಜನ ಈ ಒಂದು ಹಿಂದೂ ಮುಸಲ್ಮಾನ್ ಅನ್ನೋ ಹೆಸರಿನಲ್ಲಿ ಕೆಟ್ಟ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದನ್ನು ಹತ್ತಿಕ್ಕೋ ಕೆಲಸವನ್ನು ನಿಮ್ಮ ಸ್ಥಳೀಯ ಮಟ್ಟದಲ್ಲಿ ಮಾಡಿ ಅಂತ ಹೇಳ್ತಾ, ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.